ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ಆಲ್ರೆಡಿ ತಮ್ಬ್ಲೇನಲ್ಲಿ ನೋಡಿರ್ತೀರಾ. ಹೌದು, ನನಗೆ ಇವತ್ತೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಆಚೆ ಹೋಗಿದ್ದೆ, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ವೀಡಿಯೋನ ಫುಲ್ ನೋಡಿ, ನಿಮಗೆ ಫುಲ್ ಗೊತ್ತಾಗುತ್ತೆ ಏನಾಯಿತು ಅಂತ. ಮತ್ತು ನಾನು ಆ ಸಿಚುವೇಷನಲ್ಲಿ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ನನಗೆ ಮೈಂಡಿಗೆ ಫ್ಲ್ಯಾಶೇ ಆಗಿಲ್ಲ. ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಒಂದು 3 ಮಿನಿಟ್ಸ್. ಅದನ್ನು ವೀಡಿಯೋ ಎಂಡಲ್ಲಿ ನಾನು ಹಾಕಿರ್ತೀನಿ. ನೀವು ವೀಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಹೇಳಕ್ಕೆ ಹೊರಟಿರೋದು ಎಲ್ಲ ಸ್ವಲ್ಪ ಆಟೋ ಡ್ರೈವರ್ ಜೊತೆ ಸ್ವಲ್ಪ ಗಲಾಟೆ ಆಯಿತು, ಕಿರಿಕಾಯಿತು. ಅಂದರೆ ನಾನು ಎಲ್ಲ ಆಟೋ ಡ್ರೈವರ್ಸ್ ಬಗ್ಗೆನೂ ಅಲ್ಲ. ಒಬ್ಬೊಬ್ಬರು ತುಂಬ ಒಳ್ಳೆಯವ್ರು ಇರ್ತಾರೆ, ತುಂಬ ಮನೆಯವ್ರ ಥರ ಕೇರ್ ಮಾಡೋರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಇನ್ನೂ ಅಷ್ಟೇ ವರ್ಸ್ಟಾಗಿ ಬಿಹೇವ್ ಮಾಡೋರು ಇದ್ದಾರೆ. ಎಲ್ಲ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ನಾನು ಇವತ್ತು ನನಗೆ ಒಳ್ಳೆ ಥರನೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಮತ್ತು ನಂಗೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಇದು ನಾನು ತುಂಬ ಆಟೋದಲ್ಲಿ ಓಡಾಡ್ತೀನಿ. ಇದಂತೂ ಸಖತ್ತು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಲೈಫಲ್ಲೇ. ಮತ್ತು ಏನಾಯಿತು ಅಂದರೆ, ನಾನು ಕಾಲೇಜ್ ಮತ್ತು ಜಾಬ್ಗೆ ಹೋಗ್ಬೇಕಾದ್ರೆ ಎಲ್ಲ ನಾನು ಬಸ್ ಯೂಸ್ ಮಾಡ್ತಾಯಿದ್ದೆ, ಮತ್ತು ನಾನು 2 ವೀಲರ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ಮನೇಲಿ ಎಲ್ಲರೂ ಬ್ಯುಸಿ ಇದ್ದಾರೆ, ಯಾರೂ ಇಲ್ಲ ಮನೇಲಿ. ನನಗಿವಾಗ ಹೋಗಲೇಬೇಕು ಅನ್ನೋ ಟೈಮಲ್ಲಿ ನಾನು ಆಟೋಲ್ಲೇ ಕರ್ಕೊಂಡು ಹೋಗೋದು ಪಾಪನ. ನಾನು ಆಟೋಲ್ಲೇ ಓಡಾಡೋದು. ಸುಮಾರು ಸಲ ಓಡಾಡಿದ್ದೀನಿ ನನ್ನ ಪಾಪು ಅದಾಗಿಂದ. ಆದರೆ ಇವತ್ತಾಗಿದ್ದು ಮಾತ್ರ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ. ಮತ್ತು ಒಂದು ಕಡೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಮತ್ತು ನಮ್ಮ ಪೊಲೀಸ್ ನಮ್ಮ ಸೆಕ್ಯೂರಿಟಿಗೆ, ನಮ್ಮ ಸೇಫ್ಟಿಗೆ ಎಲ್ಲ ಇರ್ತಾರೆ ಅನ್ನೋದು ಕೂಡ ಒಂದು ಖುಷಿ ನನಗಾಯಿತು. ಇವತ್ತು ಹಾಗೆ ನಾನು ಪಾಪುಗೆ ತಾಯ್ತ ಹಾಕ್ಸೋಣ ಅಂತ ಎಣ್ಣೆ ಅಂಗಡಿ ಮಂತ್ರಾಲಯ ಅಂತ ಇದೆ, ಅಲ್ಲಿ ಕಾಟನ್ ಪೇಟೆ ಮೆಜೆಸ್ಟಿಕ್ ಹತ್ರ ಇದೆ. ನಾನು ಅವಾಗವಾಗ ಪಾಪು ಹುಷಾರು ತಪ್ಪಿದ್ರೆ, ಮತ್ತು ಅವಳು ಮಧ್ಯರಾತ್ರಿಯೆಲ್ಲ ಎದ್ದು ಅಳೋದು ಆ ಥರ ಎಲ್ಲ ಮಾಡಿದ್ರೆ ನಾನು ಅಲ್ಲೇ ಕರ್ಕೊಂಡೋಗಿ ತಾಯ್ತ ಹಾಕ್ಸೋದು. ಅಲ್ಲಿ ಹಾಕ್ಸ್ಕೊಂಡು ಬಂದರೆ ಅವಳು ಹುಷಾರಾಗ್ತಾಳೆ, ಆಟ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಮಧ್ಯರಾತ್ರಿ ಎಲ್ಲ ಕೆಟ್ಟ ಕನಸು ಬಿದ್ದೋದು, ದೃಷ್ಟಿಯಾಗಿರೋದು ಎಲ್ಲ ಇದ್ದರೆ ಸರಿಯಾಗುತ್ತೆ. ನನಗೆ ಅದೇ ನಂಬಿಕೆ. ಅದು ಆ್ಯಕ್ಚುಲಿ ನಿಜ. ತುಂಬ ಜನ ಬರ್ತಾರೆ ಅಲ್ಲಿ. ನಿಮಗೂ ಮನೇಲಿ ಏನಾದರೂ ಮಗು ಇದ್ದರೆ, ಮಕ್ಕಳಿದ್ರೆ ಅವರು ಈ ಥರ ದೃಷ್ಟಿಯಾಗಿರೋದಾಗಲಿ, ಏನಾದರೂ ಬಲಗ್ರಹ ಆಗಿರೋದಾಗಲಿ, ತುಂಬ ಹಠ ಮಾಡ್ತಿದ್ದಾರೆ, ತುಂಬ ಮಂಕಾಗಿರ್ತಾರೆ, ಜ್ವರ ಬಂದಿರೋದಾಗಲಿ ಏನಾದ್ರು ಇದ್ದರೆ ಅಲ್ಲಿ ಹೋಗಿ ನೀವು ತಾಯ್ತ ಹಾಕ್ಸ್ಕೋಬೋದು. ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಅಲ್ಲೇ ಹೋಗಿ ಅವಳಿಗೆ ತಾಯ್ತ ಹಾಕ್ಸೋದು. ಅವಳು ತುಂಬ ಅಳ್ತಾ ಇರ್ತಿದ್ಲು. ಸ್ವಲ್ಪ ರಾತ್ರಿಯಲ್ಲೇ ಎದ್ದು ಅಳೋದು ಆ ಥರ ಮಾಡ್ತಾಯಿದ್ಲು. ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಅಂತ ನಾನು ತಾಯ್ತ ಹಾಕ್ಸೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೊರಟೆ ನಾನು. ನಮ್ಮಮ್ಮ ಬರೋಕ್ಕಾಗಲಿಲ್ಲ. ನಮ್ಮಮ್ಮನೂ ಸ್ವಲ್ಪ ಆಚೆ ಹೋಗಿದ್ರು, ಮನೇಲಿ ಯಾರೂ ಇರಲಿಲ್ಲ. ನಾನೇ ಒಬ್ಬಳೇ ಕರ್ಕೊಂಡು ಹೋಗ್ತಾಯಿದ್ದೆ ಪಾಪನ. ನಾನು ಊಬರಲ್ಲಿ ಆಟೋ ಬುಕ್ ಮಾಡಿಕೊಂಡೆ. ಬಂದರು ಅವರು, ಅವ್ರು ಬಂದರು, ನನಗೆ ಪಿಕ್ ಮಾಡಿದ್ರು. ನಾನು ಪಾಪು ಹತ್ಕೊಂಡ್ವಿ. ರೋಡ್ ಕಾರ್ನರ್ ತನಕ ಹೋಗೋ ತನಕ ಯಾರೂ ಇರಲಿಲ್ಲ. ನಾನು ಪಾಪು ಇಬ್ಬರೇ ಇದ್ದಿದ್ದು ಆಟೋದಲ್ಲಿ. ಅವರು ರೋಡ್ ಕಾರ್ನರಲ್ಲಿ ಇಬ್ಬರನ್ನ ಪಿಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಮತ್ತು ಅವ್ರು ಯಾರು ಏನೂ ಗೊತ್ತಿಲ್ಲ, ಅವರು ಪ್ಯಾಸೆಂಜರ್ಸೇ. ಅವ್ರೇನು ಪಿಕ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಅವ್ರು ಕನ್ನಡನೂ ಮಾತಾಡ್ತಾ ಇರಲಿಲ್ಲ. ಅವರಿಬ್ಬರು ಇದ್ದರು, ಒಂದು ಹುಡುಗ ಒಂದು ಹುಡುಗಿ ಇದ್ದರು. ಮತ್ತು ಲಗೇಜಸ್ ಎಲ್ಲ ಇತ್ತು ಅವ್ರದ್ದು. ಅವ್ರು ಅದು ಏನಕ್ಕೆ ಪಿಕ್ ಮಾಡೋಕ್ಕೆ ಒಪ್ಕೊಂಡ್ರೂ ಗೊತ್ತಿಲ್ಲ. ಇದು ನಾನು ಬುಕ್ ಮಾಡಿರೋ ರೈಡ್. ಇದು ನಾನು ಒಬ್ಳಿಗೆ ಅಂತ ನಾನು ಮಾಡ್ಕೊಂಡಿರೋದು. ನಾನು ಯಾವ ಶೇರು ಏನೂ ಮಾಡ್ಕೊಂಡಿಲ್ಲ. ಇವ್ರು ನನಗೆ ಹೇಳಿಲ್ಲ, ಏನೂ ಇನ್ಫಾರ್ಮ್ ಮಾಡಿಲ್ಲ. ಇವರು ಸುಮ್ಮನೆ ಗಾಡಿ ನಿಲ್ಲಿಸಿ ಅವ್ರನ್ನ ಪಿಕ್ ಮಾಡ್ತಾಯಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಏನಕ್ಕೆ ಅವ್ರನ್ನ ಪಿಕ್ ಮಾಡ್ತಿದ್ದೀರಾ? ಇದು ನಾನು ಒಬ್ಬಳೇ ಮಾಡ್ಕೊಂಡಿರೋದು, ಇದು ರೈಡು, ಶೇರಿಂಗ್ ಎಲ್ಲ ಇಲ್ಲ, ನನಗೆ ಗೊತ್ತಿಲ್ಲ ಶೇರಿಂಗ್ ಎಲ್ಲ, ನಾನು ಅದೆಲ್ಲ ಮಾಡಿಲ್ಲ, ನಾನು ಒಬ್ಬಳಿಗೆ ಮಾಡ್ಕೊಂಡಿರೋದು, ನಾನು ಪಾಪ ಇಬ್ಬರು ಹೋಗೋಕ್ಕೆ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರು ಹೇಳ್ತಾರೆ, ಆಟೋ ಡ್ರೈವರ್ ಅಂಕಲ್ ಹೇಳಿದ್ರು, ನಿಮ್ಮದು ಮೆಜೆಸ್ಟಿಕ್ ಹತ್ರನೇ ಡ್ರಾಪ್ ಇರೋದು, ಇವ್ರದ್ದು ಮೆಜೆಸ್ಟಿಕ್ ಹತ್ರನೇ ಡ್ರಾಪ್ ಇರೋದು, ಅದಕ್ಕೋಸ್ಕರ ನಾನು ಅವ್ರನ್ನ ಕೂರಿಸ್ಕೊತೀನಿ ಅಂತ ಹೇಳಿದ್ರು. ಆಗಲ್ಲ, ಅದು ಲಗೇಜ್ ಎಲ್ಲ ಇದೆ, ಮತ್ತು ಅವರಿಬ್ಬರು ಸಖತ್ತು ಕಷ್ಟ ಆಗುತ್ತೆ. ಪಾಪನೂ ಅಳ್ತಾಳೆ, ಜಾಗನೂ ಫುಲ್ ಫ್ರೀ ಇರಲ್ಲ, ಮತ್ತು ಸೇಫ್ಟಿನೂ ಇರಲ್ಲ. ನನಗೆ ಗೊತ್ತಿಲ್ಲದಿರೋರ ಜೊತೆ ನಾನು ಹೆಂಗೆ ಹೋಗಲಿ? ಇದು ಒಬ್ಬಳೇ ಹೋಗ್ತಿದ್ದೀನಿ ನನ್ನ ಪಾಪು ಜೊತೆ ಅಂತ. ನಾನು ಬೇಡ, ಇಲ್ಲ ಆಗಲ್ಲ ಅಂತ ಹೇಳಿ ನಾನು ಹೇಳಿದೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೀವು ಇಳ್ಕೊಬಿಡಿ, ಬೇರೆ ಕ್ಯಾಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ, ಬೇರೆ ಆಟೋ ಮಾಡ್ಕೊಂಡು. ಇವಾಗ ಆಲ್ರೆಡಿ ಅರ್ಧ ದೂರಕ್ಕೆ ಹೋಗಿದ್ದೀವಿ ನಾವು ಒಂದು ಸ್ವಲ್ಪ.
ಆವಾಗ ಹೆಂಗೆ ಬೇರೆ ರೈಡ್ ಮಾಡ್ಕೊಳ್ಳಿ, ಬೇರೆ ಬುಕ್ ಮಾಡ್ಕೊಳ್ಳಿ ಆಟೋನ ಅಂತ ಹೇಳ್ತಾರೆ. ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಡ್ರಾಪ್ ಎಲ್ಲಿದೆ ಅಲ್ಲಿಗೆ ನನಗೆ ಡ್ರಾಪ್ ಮಾಡಿ, ನನ್ನ ಲೊಕೇಶನ್ ಎಲ್ಲಿದೆ ಡ್ರಾಪ್ ಮಾಡಿ, ನನಗೆ ಬೇರೆ ಮಾಡ್ಕೋಬೇಕಿತ್ತು ಅಂದರೆ ನೀವು ಕ್ಯಾನ್ಸಲ್ ಮಾಡಿ ಅಲ್ಲೇ ಹೋಗಬೇಕಿತ್ತು ಅಂತ ಹೇಳಿದೆ. ಇಷ್ಟು ಆಯಿತು ಕಾನ್ವರ್ಸೇಷನ್. ಮತ್ತು ಹೋದ್ವಿ. ಅಲ್ಲಿ ಕಾಟನ್ಪೇಟೆ ಮೆಜೆಸ್ಟಿಕ್ ಹತ್ರ ಹೋಗ್ತಿರ್ಬೇಕಾದ್ರೆ ಇನ್ನೂ ಅವರು ಮಾಗಡಿ ಟೋಲ್ಗೇಟ್ ಹತ್ರನೇ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನೋಡಿ ಅಲ್ಲಿ ರೋಡೆಲ್ಲ ಚೆನ್ನಾಗಿಲ್ಲ, ಅಲ್ಲಿ ಅಗ್ದಿದ್ದಾರೆ, ನಾನು ಅಗ್ದಿರೋ ತನಕ ಹೋಗ್ತೀನಿ, ಅಲ್ಲಿ ಬಿಡ್ತೀನಿ, ನೀವು ಇಳ್ಕೊಳ್ಳಿ, ನಡ್ಕೊಂಡೋಗಿ ನೀವು ಅಂತ ಹೇಳ್ತಾರೆ. ನನಗೆ ಹಂಗೆ ನಡ್ಕೊಂಡು ಹೋಗಂಗಿದ್ರೆ ನಾನು ಯಾಕೆ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು, ಎಲ್ಲಿ ಬೇಕಲ್ಲಿ ಇಳಿಸ್ತೀನಿ ಅಂತ ಹೇಳಿದ್ರೆ ನಾನು ಇಳಿದು ಪಾಪು ಎತ್ಕೊಂಡು ನಾನು ಹೆಂಗೆ ಹೋಗೋಕ್ಕಾಗುತ್ತೆ, ಎಲ್ಲೂ ಗೊತ್ತಿಲ್ಲದಿರೋ ರೋಡಲ್ಲಿ. ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ. ಅಯ್ಯೋ ನನಗೆ ನೀವು ಯಾಕೆ ಹಂಗೆ ಹೇಳ್ತೀರಾ, ನೀವು ಡ್ರಾಪ್ ಎಲ್ಲಿದೆ ಅಲ್ಲಿಗೆ ಬಿಡಿ, ನನಗೆ ಹಂಗೆಲ್ಲ ಆಗಲ್ಲ, ನೀವೆಲ್ಲಿ ನನ್ನ ಲೊಕೇಶನ್ ಇದೆ ಅಲ್ಲಿ ಬಿಡಿ, ನಾನು ಅಲ್ಲಿ ಇಳ್ಕೊತೀನಿ, ನಿಮ್ದು ಎಷ್ಟು ನನಗೆ ಆಟೋ ಚಾರ್ಜ್ ಆಗುತ್ತೆ ನಾನು ಪೇ ಮಾಡ್ತೀನಿ, ಇಳ್ದು ಹೋಗ್ತೀನಿ, ನನಗೆ ಬೇರೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಜಗಳ ಆಡೋಕ್ಕೂ ನನಗೆ ಇಷ್ಟ ಇಲ್ಲ, ಸಾಕು ಇಷ್ಟೇ, ಮತ್ತು ಏನು ನನ್ನ ಹತ್ರ ಮಾತಾಡಬೇಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ಇವೆಲ್ಲ ಗೊತ್ತಿಲ್ಲ, ನಾನು ಅಲ್ಲಿ ಇಳಿಸ್ತೀನಿ, ನೀವು ಇಳ್ಕೊಂಡೋಗಿ ನಡ್ಕೊಂಡೋಗಿ ಅಂತ ಹೇಳ್ತಾರೆ. ಅವರು ನನಗೆ ಗೊತ್ತಿಲ್ಲ ಅಂದರೆ ಮತ್ತು ಇನ್ನೇನು ಮಾಡಿ, ಯಾರಿಗೆ ಗೊತ್ತಿರುತ್ತೆ, ಅವ್ರು ಏನಕ್ಕೆ ರೈಡ್ ಒಪ್ಕೊಂಡ್ರು, ಮತ್ತು ಈ ಥರ ಏನಕ್ಕೆ ಮಾಡ್ತಿದ್ದೀರಾ ಅಂತ ನನಗೆ ಫುಲ್ ತಲೆ ಕೆಟ್ಟೋಯ್ತು. ಅಂದರೆ ನಾನು ಸಂಜೆ ಹೊರಟಿರೋದು, ಅಲ್ಲಿ ಕ್ಲೋಸ್ ಆಗಿಬಿಡುತ್ತೆ ತಾಯಿ ತಾಕ್ಸೋದು, ಪಾಪಕ್ಕೆ ಸಹ ಹುಷಾರಿಲ್ಲ ಅಂತ ನಾನು ಕರ್ಕೊಂಡು ಹೋಗ್ತಿದ್ದಿದ್ದು. ಇವ್ರು ಈ ಥರ ಅಲ್ಲೇ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋದ್ವಿ, ರೋಡ್ ಅಗ್ದಿದ್ರು ಅವರು, ಅಲ್ಲೇ ನಿಲ್ಲಿಸಿದ್ರು ಗಾಡಿನ, ಮತ್ತು ಅರ್ಧ ಗಂಟೆ ಅಲ್ಲೇ ನಿಲ್ಲಿಸಿದರೆ ಹೋಗ್ತಾನೂ ಇಲ್ಲ, ಇಳ್ದೋಗಿ ಅಂತಾರೆ ರೋಡ್ ಮಧ್ಯದಲ್ಲಿ ಇಳ್ಕೊಂಡು. ಮಗು ಎತ್ಕೊಂಡು ನಾನು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಾನು ನಡ್ಕೊಂಡು ಹೋಗೋಕ್ಕಾಗುತ್ತಾ ಪಾಪು ಎತ್ಕೊಂಡು, ಏನಕ್ಕೆ ಹಿಂಗೆ ಮಾಡ್ತೀರಾ ಅಂದರೆ ಸರಿ ನಾನು ಸುತ್ತಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ಎಕ್ಸ್ಟ್ರಾ ಪೇ ಮಾಡಿ ಅಂತ ಕೇಳ್ತಾರೆ, 400 ಕೊಡಿ ಅಂತ ಕೇಳ್ತಾರೆ ಎಕ್ಸ್ಟ್ರಾ. ಏನು ಎಕ್ಸ್ಟ್ರಾ ಪೇ ಮಾಡಬೇಕು 400, ನಾನು ಇಲ್ಲಿ ಎಷ್ಟು ತೋರಿಸುತ್ತೆ ಆ್ಯಪಲ್ಲಿ ನಾನು ಅಷ್ಟು ಕೊಡ್ತೀನಿ, ಎಕ್ಸ್ಟ್ರಾ ಏನೂ ಕೊಡೋಂಗಿದ್ರೆ ನಾನು ಬೇರೆ ರೋಡ್ ಸೈಡಲ್ಲೇ ನಾನು ಆಟೋ ಸಿಗ್ತಾರಲ್ಲ ಅವ್ರ ಜೊತೆ ಹೋಗ್ತಾಯಿದ್ದೆ. ನಾನು ಬುಕ್ ಮಾಡ್ಕೊಂಡಿರೋದು ನನ್ನ ಲೊಕೇಶನ್ ಹತ್ರ ಡ್ರಾಪ್ ಮಾಡಿದ್ರು ಕೇಳಲಿಲ್ಲ. ಆಮೇಲೆ ನಾನು ಇಳಿಯೋದೇ ಇಲ್ಲ ಅಂತ ನಾನು ಅಲ್ಲೇ ಕೂತ್ಕೊಂಡೆ ಆಟೋದಲ್ಲೇ. ಅವ್ರು ಇಳಿದು ಆಟೋ ಡ್ರೈವರ್ ಸರಿ ಇರಿ ನಾನು ಟ್ರಾಫಿಕ್ ಪೊಲೀಸ್ನ ಕರ್ಕೊಂಡು ಬರ್ತೀನಿ ಅಂತ ಹೋದರು. ಅವ್ರು ಹೋದ್ಮೇಲೆ ನಾನು ಏನು ನಡೀತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ನನಗೆ. ಇದ್ರ ಮಧ್ಯೆ ನಂಗೆ ವೀಡಿಯೋ ಮಾಡ್ಕೋಬೇಕು ಅನ್ನೋದು ನನಗೆ ಹೊಳಿಲಿಲ್ಲ, ನಂಗೆ ಎಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ನನಗೆ ಟೆನ್ಷನ್ ಇದ್ದಿದ್ದು. ಆಮೇಲೆ ಅವರು ಒಂದು 15-20 ಮಿನಿಟ್ಸ್ ಅಲ್ಲ ಆದರೂ ಬರಲಿಲ್ಲ. ಅವರು ಅಲ್ಲೇ ಟ್ರಾಫಿಕ್ ಮಧ್ಯನೇ ಇದ್ದರು, ಬಿಟ್ಟರು ನನ್ನ ಗಾಡೀಲಿ ನಾನು ಒಬ್ಬಳೇ ಕೂತಿದ್ದೆ. ನನಗೆ ಪೊಲೀಸಿಗೆ ಕಾಲ್ ಮಾಡಿದೆ ನಾನು. ಅವರು ನನ್ನ ಲೊಕೇಶನ್ ಟ್ರ್ಯಾಕ್ ಮಾಡಿದ್ರು, ಗಾಡಿ ನಂಬರೆಲ್ಲ ಇಸ್ಕೊಂಡ್ರು, ಫೋನ್ ನಂಬರೆಲ್ಲ ಅವರೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು ನಂದು. ಅವ್ರ ಗಾಡಿ ನಂಬರೆಲ್ಲ ಇಸ್ಕೊಂಡು ನಾನು ಕಳಿಸ್ತೀನಿ ಹೊಯ್ಸಳನ ಅಂತ ಹೇಳಿದ್ರು. ಓಕೆ ಅಂತ ನಾನು ಕಾಲ್ ಕಟ್ ಮಾಡಿದೆ. ಮತ್ತು ಊಬರ್ದು ಕೂಡ ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದೆ. ಆಮೇಲೆ ಅವ್ರು ತುಂಬ ಹೊತ್ತಾದಮೇಲೆ ಬಂದರು, ಆಟೋ ಡ್ರೈವರ್ ಅವ್ರು ಬಂದು ನಾನು ಕೇಳಿದೆ ಎಲ್ಲಿ ಟ್ರಾಫಿಕ್ ಪೊಲೀಸ್ ಎಲ್ಲಿದ್ದಾರೆ ಅಂತ ಕರ್ಕೊಂಡು ಬಂದಂದರೆ ಇಲ್ಲ ಅವ್ರು ಟ್ರಾಫಿಕ್ ಕ್ಲಿಯರ್ ಮಾಡ್ತಾಯಿದ್ದಾರೆ, ಅವ್ರು ಬರೋಲ್ಲ, ನೀವು ಇಳ್ದೋಗಿ ಅಂತಾರೆ. ಮತ್ತು ನಾನು ಯಾಕೆ ಇಳ್ದೋಗ್ಲಿ ಮಧ್ಯ ರೋಡಲ್ಲಿ, ನಂಗೆ ಲೊಕೇಶನಲ್ಲಿ ನನಗೆ ಬಿಡಿ ಅಂದರು, ಅವ್ರು ಬಿಡ್ತಾ ಇಲ್ಲ, ಒಪ್ಕೋತಾನೂ ಇಲ್ಲ. ಆಮೇಲೆ ಊಬರ್ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ನಲ್ಲ, ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ಅವ್ರಿಗೆ ನಾನು ಹೇಳ್ತೀನಿ ಬಿಡ್ತಾರೆ, ನಿಮಗೆ ಲೊಕೇಶನಿಗೆ ಡ್ರಾಪ್ ಮಾಡ್ತಾರೆ ಅಂತ. ಅವ್ರ ಡ್ರೈವರ್ಗೂ ಊಬರಿಂದ ಕಾಲ್ ಬಂತು. ಅವರು ಅದೇನು ಮಾತಾಡಿದ್ರು ಗೊತ್ತಿಲ್ಲ, ಅವರು ಒಪ್ಕೊಂಡ್ರು. ಅವ್ರಿಗೆ ಊಬರ್ ಅವ್ರಿಗೆ ಕೇಳ್ತಿದ್ದಾರೆ ಅವರು, ನೀವೇ ಎಕ್ಸ್ಟ್ರಾ ಕೊಡ್ತೀರಾ, ಅವ್ರು ಕೊಡಲ್ವಂತೆ ಎಕ್ಸ್ಟ್ರಾ ಅಂತ. ಫಸ್ಟ್ ಆಫ್ ಆಲ್ ಇಲ್ಲ, ಅವ್ರು ಎಕ್ಸ್ಟ್ರಾ ಕೇಳ್ತಿರೋದು ತಪ್ಪು. ಮತ್ತು ಎಲ್ಲೆಲ್ಲೋ ಮಧ್ಯ ರೋಡಲ್ಲಿ ಡ್ರಾಪ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದು ಮಗು ಇದೆ. ನಾನು ಕೇಳ್ತೀನಿ, ನಿಮಗೆ ಹ್ಯುಮ್ಯಾನಿಟಿನೇ ಇಲ್ವಾ, ಒಂದು ಮಗು ಎತ್ಕೊಂಡು ನಾನು ಹೆಂಗೆ ಹೋಗಲಿ, ನಾನು ನಡ್ಕೊಂಡು ಏನಕ್ಕೆ ಈ ಥರ ಮಧ್ಯ ರೋಡಲ್ಲಿ ಕರ್ಕೊಬಂದು ಈ ಥರ ಮಾಡ್ತಿದ್ದೀರಾ ಅಂತ ಅವರು ಜಗಳಕ್ಕೆ ಬರ್ತಾರೆ. ಆಮೇಲೆ ಅವ್ರು ಏನು ಊಬರ್ ಅವ್ರ ಜೊತೆ ಏನು ಮಾತಾಡಿದ್ರು ಗೊತ್ತಿಲ್ಲ, ಅವ್ರು ಒಪ್ಕೊಂಡ್ರು. ಜಸ್ಟ್ ಒಂದು ರೋಡ್ ಮುಂದೆ ಹೋಗಿ ರೈಟ್ ತೊಗೊಂಡು ಕ್ರಾಸ್ ಒಂದು 200-300 ಮೀಟರ್ಸ್ ಜಾಸ್ತಿ ಆಗ್ತಿತ್ತು ಅಷ್ಟೇ. ಇವ್ರು ಏನೇನೋ ಹೇಳ್ತಾರೆ. ಮತ್ತು ನಾವು ಹೋಗ್ತಾ ನನಗೆ ಮತ್ತೆ ಪೊಲೀಸ್ದು ಕಾಲ್ ಬಂತು. ಅವ್ರು ನನಗೆ ಕೇಳಿದ್ರು, ಪೊಲೀಸ್ ಹೇಳಿದ್ರು ನನಗೆ, ನೀವು ಎಲ್ಲಿದ್ದೀರಾ ಹೇಳಿ, ನೀವು ಅಲ್ಲೇ ಇದ್ದೀರಾ, ನಾವು ಅಲ್ಲಿಗೆ ಬರ್ತಿದ್ದೀವಿ ಲೊಕೇಶನ್ಗೆ ಅಂತ. ನಾನು ಹೇಳಿದೆ ಇಲ್ಲ ಸರ್, ನಾವಿವಾಗ ನಂದು ಡ್ರಾಪ್ ಇರೋ ಲೊಕೇಶನಿಗೆ ನಾವು ಹೋಗ್ತಿದ್ದೀವಿ, ಆಲ್ರೆಡಿ ಸಾಲ್ವ್ ಆಯಿತು ಬಿಡಿ, ಆ ಇಶ್ಯೂ ಸಾಲ್ವ್ ಆಯಿತು, ಅವರು ಊಬರ್ ಅವರೇ ಕಾಲ್ ಮಾಡಿ ಸಾಲ್ವ್ ಮಾಡಿದ್ರು ಅಂತ. ಆದರೆ ಪೊಲೀಸವ್ರು ಒಪ್ಕೊಳ್ಳಿಲ್ಲ, ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ, ಇದು ನಾವು ಅಟೆಂಡ್ ಮಾಡಲೇಬೇಕು, ನೀವು ಎಲ್ಲಿ ಲೊಕೇಶನ್ ಎಲ್ಲಿಗೆ ಡ್ರಾಪ್ ಮಾಡ್ತೀರಾ ಅಲ್ಲೇ ಇರಿ, ನಾನು ಬಂದು ನಾನು ಅದನ್ನು ಆ ಕೇಸ್ನ ನಾನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು. ನಾನು ಸರಿ ಹೆಂಗೆ ಬೇಡ ಅಂತ ಹೇಳೋಕ್ಕಾಗುತ್ತೆ. ಸರಿ ನಾವು ಅಲ್ಲಿ ಲೊಕೇಶನ್ಗೆ ಹೋದ್ವಿ. ಅಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೆ.
ಅವ್ರನ್ನೂ ನನಗೆ ಪೇ ಮಾಡಲಿಲ್ಲ ದುಡ್ಡು. ಪೊಲೀಸ್ ಅವ್ರು ಬರೋ ತನಕನೂ ವೆಯ್ಟ್ ಮಾಡಿದ್ರು. ವಿತಿನ್ 2 ಮಿನಿಟ್ಸಲ್ಲಿ ಅವ್ರು ಬಂದು ಅವರೆಲ್ಲ ಏನೇನಾಯಿತು ಅಂತೆಲ್ಲ ವಿಚಾರಿಸಿ ಅವರು ಆಟೋ ಡ್ರೈವರ್ಗೆ ಅವ್ರು ಸ್ವಲ್ಪ ಅವ್ರ ಭಾಷೆಯಲ್ಲೇ ಕರೆಕ್ಟಾಗಿ ಬುದ್ಧಿ ಹೇಳಿ ಅವರು ಸಾಲ್ವ್ ಮಾಡಿದ್ರು. ನಂಗೆ ನಿಜವಾಗ್ಲೂ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಪೊಲೀಸ್ ಮೇಲೆ. ನಿಜ ಅವ್ರು ಎಷ್ಟು ಕರೆಕ್ಟ್ ಟೈಮಿಗೆ ಬಂದರು ಅಂದರೆ, ಇದೇನು ಈ ಥರನೂ ಹೀಗೆಲ್ಲ ಮಾಡ್ತಾರೆ ಆಟೋದಲ್ಲಿ ಕರ್ಕೊಂಡು ಬಂದು. ಇವಾಗ ನಾವು ಡೈಲಿ ನ್ಯೂಸಲ್ಲಿ ನೋಡ್ತಿದ್ರೆ ಏನೇನೆಲ್ಲ ನ್ಯೂಸ್ ತೋರಿಸ್ತಾರೆ. ಮತ್ತು ಇವಾಗ ರೀಸೆಂಟ್ ಒಂದು ವೀಕ್ ಹಿಂದೆ ರೈಡ್ ಕ್ಯಾನ್ಸಲ್ ಮಾಡಿದ್ರು ಅಂತ ಅವ್ರು ಕೆಟ್ಟ ಮಾತಲ್ಲೆಲ್ಲ ಬೈದು ಕೆನ್ನೆಗೆಲ್ಲ ಹೊಡೆದಿದ್ದಾರೆ ಹುಡುಗಿಗೆ ಆಟೋ ಡ್ರೈವರು. ನೋಡಿ, ಇಂಥವರೆಲ್ಲ ಇರ್ತಾರೆ, ಇಂಥವರು ಇರ್ತಾರೆ. ಮತ್ತು ಒಬ್ಬರು ಎಷ್ಟು ಚೆನ್ನಾಗಿ ಮಾತಾಡಿಸಿ ಎಷ್ಟು ಸೇಫಾಗಿ ತಂದುಬಿಡ್ತಾರೆ ಅಂದರೆ, ಎಷ್ಟು ಒಳ್ಳೆಯವರು ಇರ್ತಾರೆ ಆಟೋ ಡ್ರೈವರ್ಸ್. ಎಲ್ಲ ಒಂದೇ ಥರನೂ ಇರೋಲ್ಲ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಒಳ್ಳೆ ಥರನೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಅವ್ರು ಏನು ಆಮೇಲೆ ನಾನು ಹೇಳ್ತಿದ್ರೆ ಆ ಆಟೋ ಡ್ರೈವರ್ ಏನು ಹೇಳಕ್ಕೆ ಬರ್ತಾರೆ ಅಂದರೆ, ನನ್ನ ಮೇಲೆ ಸುಳ್ಳು ಹೇಳ್ತಿದ್ರು, ನಾನು ದುಡ್ಡೇ ಕೊಡಲ್ಲ ನಿಮಗೆ ಅಂತ ಹೇಳಿದೆ ಅಂತ ಹೇಳ್ತಾರೆ ಪೊಲೀಸ್ ಹತ್ರ. ನಾನು ದುಡ್ಡಿನ ಬಗ್ಗೆ ಮಾತಾಡಿಲ್ಲ. ನಾನು ಅವ್ರಿಗೆ ಕೇಳಿದ್ದು ನನಗೆ ಡ್ರಾಪ್ ಮಾಡಿ ಲೊಕೇಶನ್ ಹತ್ರ ಅಂತ ಅಷ್ಟೇ. ಅವ್ರಿಗೆ ಬೈದರು, ಆಟೋ ಡ್ರೈವರ್ಗೆ ಪೊಲೀಸ್ ಬೈದರು. ಆಮೇಲೆ ಅವ್ರು ಸಾರಿ ಎಲ್ಲ ಕೇಳೋಕೆ ಹೇಳಿದ್ರು. ನನಗೆ ಅವ್ರು ಸಾರಿನೂ ಬೇಡ, ಏನೂ ಬೇಡ, ನನಗೆ ಈ ಥರ ಮಾಡಬೇಡಿ ಇನ್ನೊಂದ್ಸಲ ಯಾರಿಗೂ ಅಂತ ನನಗೆ ಅಷ್ಟೇ ಅನಿಸಿದ್ದು. ಮತ್ತು ಏನು ಗೊತ್ತಾ, ನನಗೆ ಭಯ ಆಗಿದ್ದು ಫಸ್ಟೇ ಸ್ಟಾರ್ಟಿಂಗ್ ಬೇರೆ ಸ್ಟ್ರೇಂಜರ್ಸ್ನ ಪಿಕ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ವ. ಮತ್ತು ಅವ್ರು ಯಾವ ಥರ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂದರೆ, ಸುಳ್ಳು ಹೇಳಿ ಅವ್ರು ಯಾರೂ ಅಲ್ಲ ನನ್ನ ಬ್ರದರು ಅಂತ ಹೇಳ್ತಾರೆ. ಅವ್ರು ಯಾರು ಅಂತಲೇ ಇವ್ರಿಗೆ ಗೊತ್ತಿಲ್ಲ. ಅವರು ರೈಡ್ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ರು. ಮತ್ತು ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಜನಗಳು, ಒಬ್ಬೊಬ್ಬರು ಮಾತ್ರ ತುಂಬ ಬೇಜಾರಾಗುತ್ತೆ. ಸುಳ್ಳು ಹೇಳೋದು. ಇದಂತೂ ನನ್ನ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಒಂದು ಮಗು ಎತ್ಕೊಂಡು ಒಂದು ಹುಡುಗಿ ಬಂದಿದೆ ಅಂದರೆ ಅವ್ರಿಗೇನೋ ಸ್ವಲ್ಪ ಹ್ಯುಮ್ಯಾನಿಟಿನೂ ಇರಲ್ಲ ಅನಿಸುತ್ತೆ. ಬರೀ ಎಲ್ಲ ದುಡ್ಡಿಂದಲೇ ಇದು ಮಾಡೋಕ್ಕಾಗಲ್ಲ. ಅವ್ರು ನನಗೆ ಡ್ರಾಪ್ ಮಾಡಿಬಿಟ್ಟು ಈ ಥರ ಆಯಿತು, ಸ್ವಲ್ಪ ಜಾಸ್ತಿ ಕಿಲೋಮೀಟರ್ಸ್ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ಅವ್ರು ಎಕ್ಸ್ಟ್ರಾ ಕೇಳಿದ್ದು. ಅವ್ರು ಈ ಥರ ಮಧ್ಯ ರೋಡಲ್ಲಿ ನೀವು ಇಳ್ಕೊಬೇಕಂದ್ರೆ ಇಳ್ಕೊಬೇಕು, ನನ್ನ ಹತ್ರ ಮಾತಾಡೋಕ್ಕೆ ಬರ್ಬಿಡಿ, ನನಗೆ ಗೊತ್ತಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಅದು ನನಗೆ ತುಂಬ ಬೇಜಾರಾಗೋಯ್ತು. ಇದ್ರ ಮಧ್ಯೆ ನನಗೆ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ನಂಗೆ ಮೈಂಡಿಗೂ ಬರಲಿಲ್ಲ. ಆದರೂ ಸ್ವಲ್ಪ ಲಾಸ್ಟಲ್ಲಿ ಪೊಲೀಸ್ ಅವ್ರು ಬಂದ ಮೇಲೆ ಅವ್ರ ಕಾನ್ವರ್ಸೇಷನ್ ಹೇಗಿತ್ತು ಅಂತ ಒಂದು 3 ಮಿನಿಟ್ಸ್ ವಿಡಿಯೋ ಮಾಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ, ನೋಡಿ. ಇಲ್ಲ, ಅವ್ರಿಗೆ ವೆಯ್ಟ್ ಮಾಡಿಸ್ತಾ ಇದ್ದೀನಿ. ಇವರು ಬರ್ತಾ ರೋಡಲ್ಲಿ ರೋಡ್ ಹಾಕಿದ್ದಾರೆ ಅಂತ ಅದೆಲ್ಲೋ ಮಧ್ಯದಲ್ಲಿ ನಿಲ್ಲಿಸಿ ಇಲ್ಲೇ ಇಳ್ಕೊಂಡೋಗಿ ನಡ್ಕೊಂಡು ಹೋಗಿ ಅಂತ ಅರ್ಧ ಗಂಟೆ ರೋಡಲ್ಲಿ ನಿಲ್ಸ್ಕೊಂಡು ನಿಂತಿರೋ ಟ್ರಾಫಿಕಲ್ಲಿ. ಇಲ್ಲ ಸುತ್ತಾಡ್ಕೊಂಡು ಹೋಗ್ತೀನಿ, ಎಕ್ಸ್ಟ್ರಾ ಕೊಡಿ ಚಾರ್ಜಸ್ ಅಂತ ಪೊಲೀಸ್ ಕಂಪ್ಲೇಂಟ್ ಕಾಲ್ ಮಾಡಿದ್ದೆ. ಅವ್ರು ಬರ್ತಿದ್ದಾರೆ. ಮಗು ಇದೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ ಅವ್ರಿಗೆ, ಇದು ಫುಲ್ ಕೇಳಿಸ್ಕೊಳ್ಳಿ. ಇದು ಫಸ್ಟ್ ಅವ್ರು ಹೇಳ್ಬೇಕು, ಕೇಳಿಸ್ಕೊಳ್ಳಿ. ಫಸ್ಟು ಹತ್ತುವಾಗಲೇ ನಾನು ಒಬ್ಬಳೆ ಅಂತ ಗೊತ್ತಾಯ್ತು. ಅವ್ರು ಇನ್ನೊಂದೇನೋ ಇಬ್ಬರನ್ನ ಕೂರಿಸ್ಕೊಳಕ್ಕೆ ನೋಡಿದ್ರು ಅವರು. ನಾನು ಬೇಡ ಹೆಂಗೆ ಬರಲಿ, ನಾನು ಗೊತ್ತಿಲ್ದಿರೋರ ಜೊತೆ ಬೇಡ ಅಂತ ನಾನು ಹೇಳ್ದೆ. ಅವ್ರು ಅರ್ಥದವರು ಕರ್ಕೊ ಬಂದ್ಬಿಟ್ಟು ಹೇಳ್ಕೊಂಡೋಗಿ ಇಳ್ಕೊಂಡೋಗಿ ಅಂತಾರೆ. ಹುಂಗುದ್ಕಟ್ಟೆ. ನನಗೆ ಹೆಂಗೆ ಗೊತ್ತಾಗುತ್ತೆ? ನನಗೇನು ಗೊತ್ತಾ ಎಷ್ಟು ದೂರ ಇದೆ? ಎಕ್ಸ್ಟ್ರಾ ಕೊಡಿ ಅಂದರೆ ಎಕ್ಸ್ಟ್ರಾ ಯಾಕೆ ಕೊಡ್ತಾರೆ ಸರ್? ಅಲ್ಲಿ ಆ್ಯಪಲ್ಲಿ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿರೋದು. ಅರ್ಧ ಗಂಟೆ ನಿಲ್ಸ್ಕೊಂಡಿದ್ದಾರೆ ಮಧ್ಯ ರೋಡಲ್ಲಿ. ಮಗು ಇದೆ ಅಂತ ಹೇಳಿದ್ರು ಕೇಳಲ್ಲ. ಅವ್ರು ಇಬ್ಬರು ನಿಲ್ಲಿಸ್ಬಿಟ್ನಲ್ಲ ಸ್ಟಾರ್ಟಿಂಗಲ್ಲಿ. ನಾನು ಗೊತ್ತಿರೋ ಜೊತೆ ಏನಕ್ಕೆ ಬರಲಿ ನಾನು ಅಂತ, ಅದಕ್ಕೆ ಅವ್ರಿಗೆ ಮಾಡ್ತಿರೋದು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರು ಬರ್ತಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾರೆ. ಬಂದರು ಸರ್. ನಾನು ಸರ್. ಹಾಂ ಸರ್. ರೋಡ್ ಆಗ್ತಾವ ಸರ್, ಪಕ್ಕ ರೋಡಲ್ಲಿ ಬಂದೆ. ಅವರೇ ಮೊದಲಿಂದ ನೀವು ನೆಟ್ಕೊಂಡು ಹೋಗ್ಬಿಡಿ, ಹತ್ರ ಆಗ್ತೀನಿ ನಿಮಗೆ. ಇಲ್ಲೇನು ಅಮೌಂಟ್ ಯಾಮಾತ್ರ ಬಂದಿರೋದು.
ಮಕ್ಳು ಎತ್ಕೊಂಡಾಗ ಹೆಂಗೋ ಬರ್ತಾರೆ. ಸರ್ ಅಲ್ಲ ಅದಕ್ಕೆ ನಾನು ಹೇಳಿದೆ ನಾನು first ಅಲ್ಲಿ ಇಂದ ಹೇಳ್ತೀನಿ ಮೆಜೆಸ್ಟಿಕ್ ನೋಡಿ. ಹೋಗ್ಬೇಕು, ಒಂದು 5 ರೂಪಾಯಿ ಸೇರಿಸ್ಬಿಡಿ. ದುಡ್ಡು ಕೊಡಲ್ಲ, ನೀವು ಲಕ್ಷ ಬಿಡಿ ದುಡ್ಡು ಕೊಡಲ್ಲ ಅಂತ ಹೆಂಗ್ ಅದಕ್ಕೆ ಸರ್ ನಾವು ಹೇಳ್ತಾರೆ? ನಾನು ಅಲ್ಲಿ ಎಷ್ಟು ಪೇ ಮಾಡಲ್ಲ ಅಂತ ಬರ್ತಾರೆ, ಟ್ರಾಫಿಕ್ ಪೊಲೀಸ್ನವ್ರು ಅಲ್ಲಿ ಹೇಳು, ಅದು ಹೇಳ್ತಾರೆ, ಅದು ಗೊತ್ತಾಗ್ತಂತೆ. ಆಮೇಲೆ ನಮ್ಮ ಹತ್ರದಿಂದ ಅವ್ರು ಹಾಕೊಡ್ತೀನಿ ಹೇಳು ಅಂದ್ರೆ ಬಂದು ಕರ್ಕೊಂಡು ಕೊಟ್ಟಿದ್ದೀನಿ. ಸರ್ ನಾನು ಪಿಕ್ ಮಾಡೋಕ್ಕೆ ಅವ್ರಿಗೆ ಕಾಲ್ ಮಾಡಿದಾಗ ಇಬ್ರು ಸ್ಟ್ರೇಂಜರ್ಸ್ನ ಪಿಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು. ನಾನು ಬೇಡ ಅವ್ರು ಕ್ಯಾನ್ಸಲ್ ಮಾಡಿಸಿ ಕಂಪ್ಲೇಂಟು ಗೊತ್ತಿಲ್ದಿರೋ ಇಬ್ರು ಮುಂದೆ ಈ ರೋಡೇನ ಬಂದಾಗೈತಲ್ಲ, ಇಲ್ಲೇ ಇಳ್ಕೊಬಿಡಿ, ಹಿಂಗೆ ಬಂದ್ಬಿಡಿ ಅಂತ ಹೇಳೋದು. ಇಲ್ಲ ಸರ್, ಸ್ಟಾರ್ಟಿಂಗ್ ಪಿಕ್ ಮಾಡಿದಾಗ ಇಬ್ರು ಯಾರೋ ಗೊತ್ತಿಲ್ದಿರೋರ್ನ ಪಿಕ್ ಮಾಡಕ್ಕೆ ಟ್ರೈ ಮಾಡಿದ್ರು. ನಾನು ಬೇಡ ಅಂತ ಹೇಳಿದೆ. ನಾನು ಪ್ಯಾಸೆಂಜರ್ ಸಖತ್ ರೂಟಾಗಿ ಸೇವ್ ಮಾಡಿದ್ರು ಸರ್. ಮಗು ಇದೆ. ಹಾಂ ನೋಡಿ, ಇಷ್ಟೆಲ್ಲ ಆಯಿತು. ಮಧ್ಯದಲ್ಲಿ ನಾನು ಸ್ವಲ್ಪ ಮಾತ್ರ ವೀಡಿಯೋ ತೊಗೊಳಕ್ಕಾಗಿದ್ದು ನನಗೆ ಪೊಲೀಸ್ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ನೀವು ಯಾವ ಹುಡುಗಿನೂ ಕೂಡ ಯಾವುದೇ ಟೈಮಲ್ಲಿ ಹೆದರ್ಕೋಬಾರ್ದು, ನೀವು ಫೇಸ್ ಮಾಡಬೇಕು. ನಮ್ಮ ಸೇಫ್ಟಿಗೆ ಅಂತಲೇ ಪೊಲೀಸ್ ಇರ್ತಾರೆ. ನಾವು ಯಾವುದಕ್ಕೂ ಹೆದರ್ಕೋಬಾರ್ದು. ನಾವು ಕರೆಕ್ಟಾಗಿ ಏನೂ ತಪ್ಪು ಮಾಡದೇ ಇದ್ದೀವಿ ಅಂದರೆ, ನಾವು ಕರೆಕ್ಟ್ ಇದ್ದೀವಿ ಅಂದರೆ ನಾವು ಎಲ್ಲದಕ್ಕೂ ಸ್ಟ್ರಾಂಗಾಗಿ ನಿಲ್ಲಬೇಕು. ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಹುಡುಗಿರು, ನಿಮಗೂ ಮುಂದೆ ಈ ಥರ ಸಿಚುವೇಶನ್ ಬಂದರೆ ನೀವು ಫೇಸ್ ಮಾಡಿ, ಹೆದರ್ಕೋಬೇಡಿ. ಮತ್ತು ನಿಮ್ಮ ಕಡೆಯಿಂದ ತಪ್ಪಿಲ್ಲ ಅಂದರೆ ನೀವು ಯಾವುದಕ್ಕೂ ಹೆದರ್ಕೋಬೇಡಿ. ಮತ್ತು ನೀವು ಯಾರೆಲ್ಲ ಆಟೋ ಡ್ರೈವರ್ಸ್ ನೋಡ್ತಿದ್ದೀರಾ, ಪ್ಲೀಸ್, ಎಲ್ರಿಗೂ ಅಂತ ಹೇಳಲ್ಲ, ತುಂಬ ಒಳ್ಳೆಯವರು ಇರ್ತಾರೆ, ಈ ಥರ ತುಂಬ ಕೆಟ್ಟವರು ಇರ್ತಾರೆ. ದಯವಿಟ್ಟು ಮತ್ತು ಯಾರಿಗೂ ದುಡ್ಡಿಗೋಸ್ಕರ ಆ ಥರ ಎಲ್ಲ ರೈಡ್ ಕರ್ಕೊಂಡು ಬಂದು ಮಧ್ಯದಲ್ಲೇ ಇಳಿಸಿ ಹೋಗಿ ಅನ್ನೋ ಥರ ಎಲ್ಲ ಮಾಡಬೇಡಿ. ಎಲ್ಲ ದುಡ್ಡಿಂದನೇ ಎಲ್ಲ ಟೈಮು ಸಿಚುವೇಶನ್ ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಏನಕ್ಕೆ ಮಾಡಿದ್ದೆ ಅಂದರೆ, ಇದನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತಲೇ ಮಾಡಿದ್ದು ಅಷ್ಟೇ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.